ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ವಾರದ ಕಳಪೆ ಯಾರು ಅಂತ ಈ ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಯಾರು ಕಳಪೆ ಅಂತ ತಿಳ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಹೆಚ್ಚು ಕಮ್ಮಿ ಬಿಗ್ ಬಾಸ್ ಅಲ್ಲಿ 13 ವಾರ ಕಳೆದೋಗಿದೆ. ಸೊ ಈಗ ಫೈನಲಿ ನಮ್ಮ ಹನುಮಂತ್ ಅವರು ಮೊದಲನೇ ಬಾರಿಗೆ ಕಳಪೆಯನ್ನ ತಗೊಳ್ತಾ ಇದ್ದಾರೆ. ಸೊ ಕಳಪೆಯ ರೀಸನ್ಸ್ಗಳು ಬಂದು ಅದೇ ಅವರು ಶುಚಿತ್ವವನ್ನು ಕಾಪಾಡಲಿಲ್ಲ, ಕ್ಲೀನ್ಲಿನೆಸ್ ಕಾಪಾಡ್ತಾ ಇಲ್ಲ. ರೆಸಾರ್ಟ್ ಟೈಮಲ್ಲಿ ಬಂದಾಗೆಲ್ಲ ನೀರಿನಲ್ಲೆಲ್ಲ ಗಲೀಜ್ ಇದ್ದಿದ್ದು ಮತ್ತು ಹುಳ ಇದ್ದಿದ್ದು. ಸೊ ಇದು ಆಮೇಲೆ ನೀರು ಕೊಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ ಅಂದ್ಬಿಟ್ಟು ಮನೆ ಜನ ಸೇರ್ಕೊಂಡು ಇವ್ರಿಗೆ ಕಳಪೆ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹನುಮಂತ್ ಅವರು ಫಸ್ಟ್ ಟೈಮ್ ಆಕ್ಚುಲಿ ಆಗ್ತಾ ಇರೋದು ಕಳಪೆ. ಸೊ ಇವನ್ ಧನರಾಜ್ ಅವರು ಕೂಡ ಅದನ್ನೇ ಲೈಕ್ ರೀಸನ್ಸ್ಗಳು ಕೊಡ್ತಾ ಇದ್ದಾರೆ. ಅಂದ್ರೆ ಕಳಪೆ ಅದೇನು ರೀಸನ್ಸ್ ಅಂತ ಕೊಡ್ತಿಲ್ಲ, ಒಳ್ಳೆ ಕಳಪೆ ಅಂತ ಹನುಮಂತು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅಂಡ್ ನಮ್ಮ ಹನುಮಂತ್ ಪಾಪ ಫುಲ್ ಇವತ್ತು ಫಸ್ಟ್ ಟೈಮ್ ನಾನು ಆಕ್ಚುಲಿ ಹನುಮಂತು ಸ್ನೋ ಎಲ್ಲ ಪೌಡರ್ ಹಾಕೊಂಡು ಕುಂಕುಮ ಹಾಕೊಂಡು ರೆಡಿಯಾಗಿ ನಾನು ನೋಡ್ತಾ ಇರೋದು ಈ ಇಷ್ಟು ದಿನದಲ್ಲಿ. ಪಾಪ ಇವತ್ತೇ ಕಳಪೆ ಕೊಟ್ಟಿದ್ದಾರೆ. ಅಂಡ್ ನಮ್ಮ ಹನುಮಂತು ಅದಕ್ಕೆ ಏನಂತಾರೆ ಆನ್ಸರ್ ಕೊಟ್ಟಿದ್ದಾರೆ ಅಂದ್ರೆ, ನೀವು ಕೊಡೋ ಕಳಪೆಗೆ ನಾನು ಈಗ ಕುಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅಂತ ಖಡಕ್ಕಾಗಿ ಆನ್ಸರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು, ಇಲ್ಲಿ ಭವ್ಯ ಗೌಡ ಅವರು ಲೈಕ್ ಜೈಲ್ ಓಪನ್ ಮಾಡ್ತಾ ಇದ್ದಾರೆ ಅಂಡ್ ಇವನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕಳಪೆ ಕೊಟ್ಬಿಟ್ಟು. ಸೊ ನಮಗೆ ಯಾಕೋ ಡೌಟ್ ಹೊಡಿತಿದೆ, ಅವರೇ ಈ ವಾರನೂ ಕೂಡ ನೆಕ್ಸ್ಟ್ ವಾರನೂ ಕೂಡ ಕ್ಯಾಪ್ಟನ್ ಆಗಿದ್ದಾರೆ. ಇವನ್ ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಬಿಟ್ಟು ಇವರೇ ಗೆದ್ದಿದ್ದಾರಾ ಅಂತ ಅನ್ಕೊಂಡಿದ್ದೀವಿ. ಸೊ ಏನು ಅಂತ ಗೊತ್ತಾಗ್ತಾರೆ, ಕ್ಲಾರಿಟಿ ಸಿಗ್ತಾ ಇಲ್ಲ. ಇದರ ಈಗ ಹೆಂಗೆ ಈಗ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ, ಮುಂಚೆನೇ ಕಳಪೆ ಪ್ರೋಗ್ರಾಮ್ ಇದು ಟಾಸ್ಕ್ನ ಇಟ್ಕೊಂಡಿದ್ದಾರೆ, ಇಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ಮುಗ್ದೋಗಿದೆಯಾ ಏನು ಇರುತ್ತೆ ಅಂತ ಎಪಿಸೋಡಲ್ಲಿ ಕಾದು ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಕಾಣಿಸ್ತಾ ಇದೆ ಭವ್ಯ ಗೌಡ ಅವರು ಲೈಕ್ ಜೈಲ್ನ ಓಪನ್ ಮಾಡ್ತಾರೆ. ಮೇ ಬಿ ನೆಕ್ಸ್ಟ್ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದೂ ಇವ್ರು ಆಗಿರ್ಬೋದು ಅಂತ ಅನ್ಕೊಂಡಿದ್ವಿ. ಸೊ ನಿಮ್ಮ ಪ್ರಕಾರ ಭವ್ಯ ಗೌಡ ಅವರು ಕ್ಯಾಪ್ಟನ್ ಆದರೆ ಎಷ್ಟು ಖುಷಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಟ್ಟಿನಲ್ಲಿ ಗೈಸ್, ಇವರ ಕಂಟೆಂಟ್ ಏನು ಇಲ್ಲ. ಒಂದು ವಾರದ ನಾವು ಆಲ್ರೆಡಿ ನೋಡ್ಬಿಟ್ಟಿದ್ವಿ. ಬರೀ ಅದೇ ಈ ರೆಸಾರ್ಟ್ ಎಲ್ಲ ಆಟ ಆಡ್ಕೊಂಡಿದ್ರು. ಒಂದಿನ ಅಲ್ಲಾಯಿತು, ಒಂದಿನ ಇಲ್ಲಾಯಿತು. ಆ್ಯಂಡ್ ಒಂದೇ ದಿನಕ್ಕೆ ಆಲ್ರೆಡಿ ವೋಟಿಂಗ್ ಲೈನ್ ಓಪನ್ ಮಾಡಿದ್ದಾರೆ. ಅದು ಇವತ್ತು ಮಾತ್ರ ಇರೋದು. ಸೊ ನೀವು ಯಾರನ್ನ ಸೇವ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭವ್ಯ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಮೇ ಬಿ ನನಗನ್ನಿಸ್ತಿರೋದು ಏನಂತಂದ್ರೆ, ಆ ನಾಮಿನೇಷನ್ ಆಗಿಲ್ದಿರೋರು ಕ್ಯಾಪ್ಟನ್ಸಿ ಊಟಕ್ಕೆ ಇಲ್ವೇನೋ, ಇವರಿಬ್ಬರೇ ಮಾತ್ರ ಬಂದಿರೋದೇನೋ. ರಜತ್ ಮತ್ತೆ ಭವ್ಯ ಗೌಡ ಅವ್ರ ಮಧ್ಯೆ ಕಾಂಪಿಟೇಷನ್ ಇರ್ಬೋದು. ಸೊ ಭವ್ಯ ಅವ್ರು ಆಗಿರ್ಬೋದೇನೋ ಅಂತ ಒಂದು ಕ್ವಶನ್ ಈ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಲೈಕ್ ರಜತ್ನ ಸೋಲ್ಸ್ಬಿಟ್ಟು ಭವ್ಯ ಅವರು ಕ್ಯಾಪ್ಟನ್ ಆಗಿರ್ಬೋದು. ಈಗ ಹೆಂಗೆ ಲೈಕ್ ಶಿಶಿರ್ ಅವ್ರಿಗೆ ಮತ್ತೆ ಗೌತಮ್ ಅವರಿಗೆ ಲಾಸ್ಟ್ 2 ವೀಕ್ ಬ್ಯಾಕ್ ಒಂದು ಬರೀ ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತಲ್ಲ, ಸೊ ಏನೋ ಹ್ಯಾಂಡಲ್ ಮಾಡೋದು, ಅದರಲ್ಲಿ ಗೌತಮ್ ಗೆದ್ದು ಕ್ಯಾಪ್ಟನ್ ಆಗಿದಾರಲ್ಲ, ಅದೇ ತರ ಯಾವ್ದಾದ್ರು ಬೇರೆ ಒಂಥರ ಮೈಂಡ್ ಗೇಮ್ ಟಾಸ್ಕ್ ಕೊಟ್ಬಿಟ್ಟು ಇದರಲ್ಲಿ ಭವ್ಯ ಗೌಡ ಅವ್ರು ಗೆದ್ದಿರ್ಬೋದು. ಫಿಸಿಕಲ್ ಅಂತ ಬಂತು ಅಂತಂದ್ರೆ ಇಲ್ಲಿ ಆಕ್ಚುಲಿ ರಜತ್ ಅವ್ರಿಗೆ ಗೆಲ್ತಾರೆ, ಹೇಳಕ್ಕಾಗಲ್ಲ. ಬಟ್ ಮೈಂಡ್ ಗೇಮ್ ತರ ಟಾಸ್ಕ್ ಏನ ಕೊಟ್ಟಿದ್ರೆ ಇಲ್ಲಿ ಭವ್ಯ ಗೌಡ ಅವ್ರು ಗೆದ್ದಿರ್ತಾರೆ ಅಂತ ಅನ್ಕೊಂಡಿದೀವಿ. ಸೊ ಭವ್ಯ ಗೌಡ ಅವರು ಗೆದ್ದಿರೋದು ನಿಮ್ಗೆ ಏನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಒಟ್ಟಿನಲ್ಲಿ ಇದಾಗಿತ್ತು ಈ ಪ್ರಮಾಣ ರಿವ್ಯೂ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.